ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಪ್ರಪಂಚದಲ್ಲಿ ಮದುವೆಗೆ ಒಂದು ವಿಶೇಷ ಸ್ಥಾನಮಾನ ಇದೆ. ಅದರಲ್ಲೂ ಭಾರತದಲ್ಲಿ ಮದುವೆ ಅನ್ನೋದು ಒಂದು ಭಾವನಾತ್ಮಕ ಕಾರ್ಯಕ್ರಮ. ಯಾವುದೇ ಧರ್ಮ ಆಗಿರಲಿ, ಭಾರತದ ಮಣ್ಣಿನ ಗುಣವೇ ಹಾಗೆ ಅನ್ನೋ ರೀತಿ ಮದುವೆಯನ್ನ ಯಾವತ್ತೂ ಮರೆಯದ ರೀತಿಯಲ್ಲಿ ಚೆನ್ನಾಗಿ ನಡೆಸೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಆದರೆ ಇಂದು ಅಂಥ ಮದುವೆಗಳೇ ಮುರಿದು ಬೀಳ್ತಾ ಇದೆ. ಹುಡುಗ ಸರಿ ಇಲ್ಲ, ಹುಡುಗಿಗೆ ಮನಸ್ಸಿಲ್ಲ, ಒತ್ತಾಯದ ಮದುವೆ, ಕಿರುಕುಳ, ವಿಷಯ ಮುಚ್ಚಿಟ್ರು, ಹೊಂದಾಣಿಕೆ ಇಲ್ಲ, ನನಗಂತೂ ಆಕೆ ಜೊತೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ, ಮೋಸ ಮಾಡಿಬಿಟ್ಲು, ಅವನು ಹಾಗಂತೆ ಇವಳು ಹೀಗಂತೆ ಅಂತ ಅದೆಷ್ಟೋ ಮದುವೆಗಳ ವ್ಯಾಲಿಡಿಟಿ ಈಗ ಬಹಳ ಬೇಗ ಮುಗಿದು ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಆದ್ರೆ ಇಲ್ಲೊಂದು ಕಡೆ ಮದುವೆ ದಿನ ಮಾರಿ ಆಗ್ಬಿಟ್ಟಿದೆ. ಅದಕ್ಕೆ ಕಾರಣ ಹುಡುಗನೂ ಅಲ್ಲ, ಹುಡುಗಿಯೂ ಅಲ್ಲ, ಬದಲಾಗಿ ಒಂದು ಚಿಕನ್ ಲೆಗ್ ಪೀಸ್. ಇದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉತ್ತರ ಪ್ರದೇಶದ ಅಮ್ರೋಹಾದಲ್ಲಿರೋ ಬ್ಯಾಂಕ್ವೆಟ್ ಹಾಲ್ ಒಂದರಲ್ಲಿ ಅದ್ದೂರಿಯಾಗಿ ಮುಸ್ಲಿಂ ಸಮುದಾಯದ ಮದುವೆ ಕಾರ್ಯಕ್ರಮ ನಡೀತಾ ಇರುತ್ತೆ. ಅತಿಥಿಗಳು ಊಟಕ್ಕೆ ಕುಳಿತಾಗ ಬಿರಿಯಾನಿಯನ್ನ ಬಡಿಸ್ತಾರೆ. ಆದರೆ ಕೆಲವು ಅತಿಥಿಗಳಿಗೆ ಬಡಿಸಿದ ಬಿರಿಯಾನಿಯಲ್ಲಿ ಚಿಕನ್ ಲೆಗ್ ಪೀಸ್ಗಳು ಇರಲಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ ಆಗ್ಬಿಟ್ಟಿದೆ. ಈ ಸಣ್ಣ ವಿಷಯವೇ ದೊಡ್ಡ ವಿವಾದಕ್ಕೆ ಕಾರಣವಾಗ್ಬಿಡುತ್ತೆ. ಮೊದಲು ಬಡಿಸುವವರೊಂದಿಗೆ ಆರಂಭವಾದ ಮಾತಿನ ಚಕಮಕಿ ಕೆಲವೇ ಹೊತ್ತಲ್ಲಿ ವರ ಮತ್ತು ವಧುವಿನ ಕಡೆಯವರ ನಡುವೆ ದೊಡ್ಡ ಜಗಳಕ್ಕೆ ಕಾರಣವಾಗುತ್ತೆ. ನೋಡ್ತಾ ಇದ್ದ ಹಾಗೆ ಮಂಟಪದ ಒಳಗೆ ದೊಡ್ಡ ಯುದ್ಧವೇ ಶುರುವಾಗ್ಬಿಡುತ್ತೆ. ಅತಿಥಿಗಳು ಪರಸ್ಪರ ಪ್ಲೇಟ್ಗಳನ್ನ ಎಸೆಯೋದಕ್ಕೆ ಆರಂಭಿಸ್ತಾರೆ. ಅಷ್ಟೇ ಅಲ್ಲದೆ ಹಾಲ್ನಲ್ಲಿದ್ದ ಪ್ಲಾಸ್ಟಿಕ್ ಕುರ್ಚಿಗಳನ್ನ ಎತ್ಕೊಂಡು ಒಬ್ಬರ ಮೇಲೆ ಒಬ್ಬರು ಎಸೆದು ಹೊಡೆದಾಡ್ಕೊಂಡಿದ್ದಾರೆ. ಲೆಗ್ ಪೀಸ್ ಸಿಕ್ಕದೇ ಇರುವವರ ಅಸಮಾಧಾನದಿಂದ ಶುರುವಾದ ಈ ಹೊಡೆದಾಟ ಪೀಸ್ ಸಿಕ್ಕವರಿಗೂ ನೆಮ್ಮದಿಯಾಗಿ ಊಟ ಮಾಡದೇ ಇರೋ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಡುತ್ತೆ. ಮದುವೆ ಮನೆಯ ಈ ದೃಶ್ಯಗಳು ಕೆಲವೇ ಹೊತ್ತಲ್ಲಿ ಎಲ್ಲಾ ಕಡೆ ವೈರಲ್ ಆಗಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಜನರು ನಾನಾ ರೀತಿಯ ಕಮೆಂಟ್ ಹಾಕಿ ಕಾಲೆಳಿತಾ ಇದ್ದಾರೆ. ಯಾರಾದ್ರೂ ಮದುವೆ ಕರೆದ್ರೆ ಶಿಸ್ತಲ್ ಹೋಗಿ ಊಟ ಮಾಡ್ಕೊಂಡು ಬರೋದನ್ನ ಬಿಟ್ಟು ಈ ರೀತಿ ಊಟ ಮಾಡದೆ ವರ್ಷಗಳೇ ಆಗಿದೆಯೇನೋ ಅನ್ನೋ ಹಾಗೆ ಬಿಹೇವ್ ಮಾಡಿದ್ರೆ ಜನರು ಕಾಲೆಳೆದೆ ಬಿಡ್ತಾರಾ ಅನ್ನೋ ಹಾಗೆ ಇದು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಎಲ್ಲಾ ಚೆನ್ನಾಗಿದ್ದಿದ್ರೆ ಇಷ್ಟೊತ್ತಿಗೆ ಅವರಿಬ್ರು ಸಂಸಾರವನ್ನ ಸ್ಟಾರ್ಟ್ ಮಾಡಬೇಕಿತ್ತು. ಆದ್ರೆ ಈ ರೇಂಜ್ಗೆ ಕಿತ್ತಾಡ್ಕೊಂಡಿದ್ರಿಂದ ಇದು ಪೊಲೀಸ್ ಕೇಸ್ ಆಗೋ ಹಾಗಾಗಿದೆ. ಎಲ್ಲದಕ್ಕೂ ಕಾರಣ ಚಿಕನ್ ಲೆಗ್ ಪೀಸ್ ಆಗ್ಬಿಟ್ಟಿದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.